ಕೊನೆಯವರೆಗೂ ಜೊತೆಯಲ್ಲೇ ಇರುತ್ತೇನೆ ಎಂದು ಹೇಳಿದ ಗಂಡ ತೀರಿಕೊಂಡನು. ಆ ತಾಯಿಗೆ ಆಸರೆ ಆಗಬೇಕಿದ್ದ ಮಗ ತನ್ನ ತಂದೆ ತಾಯಿಯ ಆಸ್ತಿಯನ್ನೆಲ್ಲ ತನ್ನ ಹೆಸರಿಗೆ ಮಾಡಿಕೊಂಡನು. ನಂತರ ತನ್ನ ತಾಯಿಯನ್ನು ಮನೆಯಿಂದ ಹೊರಗೆ ಹಾಕಿದನು. ವಯಸ್ಸಾದ ತಾಯಿಗೆ ಬೇರೆ ದಾರಿ ಇಲ್ಲದೆ ಅಲ್ಲೇ ಒಂದು ದೊಡ್ಡ ದೇವಸ್ಥಾನದಲ್ಲಿ ಕಸ ಗುಡಿಸುವ ಕೆಲಸಕ್ಕೆ ಸೇರಿಕೊಂಡಳು. ಮದುವೆಯಾದ ಹೊಸದರಲ್ಲಿ ಮೊದಲನೇ ವಾರ್ಷಿಕೋತ್ಸವವನ್ನು ತನ್ನ ಗಂಡನ ಜೊತೆ ಆಚರಿಸಿಕೊಂಡ ನೆನಪುಗಳು ಈಗ ಆ ವೃದ್ಧೆಗೆ ಕಾಡುತ್ತಿತ್ತು. ಒಂದು ದಿನ ಅವರು ಇದ್ದಕ್ಕಿದ್ದಂತೆ ಮನೆಗೆ ಬಂದಾಗ ತಾಯಿಯನ್ನು ನೋಡಿದ ಮಗ ಪೊಲೀಸರಿಗೆ ಫೋನ್ ಮಾಡಿದ. ಮುಂದೆ ಏನಾಯಿತು ಎಂದು ನೋಡೋಣ. ಮಕ್ಕಳನ್ನು ಸ್ಕೂಲ್ ಬಸ್ಸಿಗೆ ಹತ್ತಿಸಿದ ತಾಯಿ ಪ್ರೀತಿ ಈಗಷ್ಟೇ ಮನೆಗೆ ಬಂದಳು ಮತ್ತು ಅವಳ ಫೋನ್ ರಿಂಗ್ ಆಗುತ್ತಿತ್ತು. ಫೋನ್ ತೆಗೆದುಕೊಂಡು ನೋಡಿದಾಗ ಪ್ರೀತಿಯ ಗೆಳತಿ ರೂಪಾ ಫೋನ್ ಮಾಡುತ್ತಿರುತ್ತಾಳೆ. ಫೋನ್ ಎತ್ತಿದ ತಕ್ಷಣ, ಹಲೋ ರೂಪಾ, ಹೇಗಿದ್ದೀಯಾ? ನಾನು ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಅಂತ ಹೇಳಿದಳು ಪ್ರೀತಿ. ಆಗ ಆ ಕಡೆಯಿಂದ ರೂಪಾ, ಪ್ರೀತಿ, ನಾನು ಕೂಡ ನಿನ್ನ ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ. ಹೊಸ ಮನೆಗೆ ಹೋಗಿದ್ಯಾ? ಹೇಗಿದೆ ಮನೆ ವಾತಾವರಣ? ಮನೆಯೆಲ್ಲ ಅಡ್ಜಸ್ಟ್ ಆಯ್ತಾ ಅಂತ ರೂಪಾ ಪ್ರೀತಿಯನ್ನು ಕೇಳಿದಳು. ಆಗ ಪ್ರೀತಿ, ಅದರ ಬಗ್ಗೆ ಏನು ಹೇಳಲಿ, ಪ್ರದೀಪ್ಗೆ ಟ್ರಾನ್ಸ್ಫರ್ ಆಗಿ ಹೈದರಾಬಾದ್ಗೆ ಬಂದಾಗಿಂದ ಮನಸ್ಸು ಚೆನ್ನಾಗಿಲ್ಲ ಕಣೆ. ಯಾಕೆ, ಏನಾಯಿತು? ಪ್ರೀತಿ, ಮನೆ ಇಷ್ಟ ಆಗಲಿಲ್ವಾ ಅಂತ ಕೇಳಿದ್ಲು ರೂಪಾ. ಅದೆಲ್ಲ ಏನೂ ಇಲ್ಲ, ಮನೆ ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ನಾನು ಮುಂಚೆ ಇದ್ದ ಮನೆಯಲ್ಲಿದ್ದ ಪ್ರಶಾಂತತೆ ಇಲ್ಲಿ ಇಲ್ಲ. ಅಲ್ಲಿ ಎಲ್ಲ ಕೆಲಸ ಚೆನ್ನಾಗಿ ನಡೀತಾ ಇತ್ತು. ನಾನು ಯಜಮಾನಿ ಆಗಿದ್ದೆ. ಮನೆಯ ಕೆಲಸವನ್ನೆಲ್ಲ ಕೆಲಸದ ಒಳಗೆ ಬಿಟ್ಟು ಆಫೀಸ್ಗೆ ಹೋಗುತ್ತಿದ್ದೆ. ಸಾಯಂಕಾಲ ಮನೆಗೆ ಬಂದಾಗ ಮನೆ ತುಂಬ ಅಚ್ಚುಕಟ್ಟಾಗಿ ಇರ್ತಿತ್ತು. ಮಕ್ಕಳ ಬಗ್ಗೆ ಯಾವುದೇ ಚಿಂತೆ ಇರುತ್ತಿರಲಿಲ್ಲ. ಪಕ್ಕದಲ್ಲೇ ಡೇ ಕೇರ್ ಇತ್ತು. ಆದರೆ ಪ್ರದೀಪ್ಗೆ ಟ್ರಾನ್ಸ್ಫರ್ ಆದಾಗಿಂದ ಇಡೀ ಜೀವನ ತಲೆ ಕೆಳಗಾಗಿದೆ. ಇಲ್ಲಿ ನಂಬಿಕಸ್ಥ ಕೆಲಸದವರನ್ನು ಹುಡುಕೋಣ ಅಂದರೆ ಅವರು ಸಿಗುವುದಿಲ್ಲ. ಮಕ್ಕಳನ್ನು ಬಿಟ್ಟು ಹೋಗೋಣ ಅಂದರೆ ಇಲ್ಲಿ ಒಳ್ಳೆಯ ಡೇ ಕೇರ್ ಕೂಡ ಗೊತ್ತಿಲ್ಲ. ಈ ಊರಿನಲ್ಲಿ ನನಗೆ ಕೆಲಸ ಕೂಡ ಸಿಗಲಿಲ್ಲ. ನಿಜವಾಗಿಯೂ ಮನೆ ಬದಲಾಯಿಸುವುದು ಅಷ್ಟು ಸುಲಭ ಇಲ್ಲ ಎಂದು ಹೇಳಿದಳು. ಆಗ ಅವಳ ಸ್ನೇಹಿತೆ, ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ತುಂಬ ಚಿಂತೆಯಲ್ಲಿದ್ದೀಯಾ ಎನ್ನುವಂತೆ ಕಾಣುತ್ತಿದೆ ಎಂದು ರೂಪಾ ಹೇಳಿದಳು. ಪ್ರದೀಪ್ ಟ್ರಾನ್ಸ್ಫರಿಂದಾಗಿ ಹೀಗಾಗಿದೆ. ಮಕ್ಕಳು ನಿಧಾನವಾಗಿ ಹೊಂದಿಕೊಳ್ಳುತ್ತಿದ್ದಾರೆ. ಪ್ರದೀಪ್ ಕೂಡ ಬಂದ ಕೂಡಲೇ ತನ್ನ ಕೆಲಸದಲ್ಲಿ ನಿರತರಾಗುತ್ತಾರೆ. ಮತ್ತೆ ಇಲ್ಲಿಗೆ ಬಂದ ಮೇಲೆ ನನ್ನ ಜೀವನವೇ ಹಾಳಾಗಿದೆ ಎಂದು ತನ್ನ ಅಳಲನ್ನು ತೋಡಿಕೊಂಡಳು. ಅಷ್ಟರಲ್ಲಿ ಹೊರಗಡೆಯಿಂದ ಯಾರೋ ಡೋರ್ ಬೆಲ್ ಮಾಡಿದ ಶಬ್ದ ಕೇಳಿಸಿತು. ನಾನು ನಿನಗೆ ಆಮೇಲೆ ಕಾಲ್ ಮಾಡಿ ಮಾತಾಡ್ತೀನಿ, ಯಾರೋ ಬೆಲ್ ಮಾಡ್ತಿದ್ದಾರೆ ಅಂತ ಹೇಳಿ ಫೋನನ್ನು ಇಟ್ಲು. ನಂತರ ಪ್ರೀತಿ ಬಾಗಿಲು ತೆಗೆದಾಗ ಕೊರಿಯರ್ ಹುಡುಗ ಬಂದಿದ್ದ. ಆ ಕೊರಿಯರನ್ನು ತೆಗೆದುಕೊಂಡು ಒಳಗೆ ಬರುತ್ತಾ ಬಾಗಿಲು ಮುಚ್ಚುವಾಗ ದೂರದ ಮರದ ಕೆಳಗೆ ವಯಸ್ಸಾದ ಮುದುಕಿ ನಿಂತಿದ್ದನ್ನು ನೋಡಿದ ಪ್ರೀತಿ ಭಯಗೊಂಡಳು. ಓ ದೇವರೇ, ಈ ಮುದುಕಿ ದಿನ ಇಲ್ಲಿ ಏಕೆ ಬಂದು ನಿಂತುಕೊಳ್ಳುತ್ತಾಳೆ? ನಮ್ಮ ಮನೆಯನ್ನೇಕೆ ದಿಟ್ಟಿಸಿ ನೋಡುತ್ತಿದ್ದಾಳೆ? ಅವಳಿಗೆ ಏನು ಬೇಕು? ಅವಳು ಕಳ್ಳಿ ಇರಬಹುದಾ ಎಂದು ಚಿಂತೆಗೊಳಗಾಗುತ್ತಾಳೆ ಪ್ರೀತಿ. ಏಕೆಂದರೆ ಆ ಮಹಿಳೆ 3 ದಿನಗಳಿಂದ ಬಂದು ಇಲ್ಲಿ ನಿಂತುಕೊಂಡು ಮನೆಯನ್ನೇ ನೋಡುತ್ತಿರುತ್ತಾಳೆ. ಪ್ರದೀಪ್ ಆಫೀಸ್ ಕೆಲಸ ಮುಗಿಸಿ ಮನೆಗೆ ರಾತ್ರಿ ಬಂದ. ಪ್ರೀತಿಯ ಆತಂಕ ನೋಡಿ, ಏನಾಯಿತು, ತುಂಬ ಆಲೋಚನೆ ಮಾಡ್ತಿದ್ದೀಯಾ ಅಂತ ಕೇಳಿದ. ಆ ಮಹಿಳೆಯನ್ನ ಈ ದಿನವೂ ಮತ್ತೆ ನೋಡಿದೆ. ಅವರಿಗೆ ಏನು ಬೇಕು ಎಂದು ಅರ್ಥವಾಗುತ್ತಿಲ್ಲ. ಅದಕ್ಕೆ ಭಯದಿಂದ ಇದ್ದೇನೆ ಅಂತ ಹೇಳಿದಳು. ಅದರಲ್ಲಿ ಭಯಪಡುವಂಥದ್ದು ಏನೂ ಇಲ್ಲ. ಒಬ್ಬ ವಯಸ್ಸಾಗಿರೋ ಮುದುಕಿ ಅಲ್ವಾ ಅಂತ ಹೇಳಿದ ಪ್ರದೀಪ್. ನೀವು ಏನು ಹೇಳ್ತಿದ್ದೀರಾ? ಇತ್ತೀಚೆಗೆ ಮನೆಯಲ್ಲಿ ಕಳ್ಳತನ, ದರೋಡೆ ಮಾಡ್ತಿರೋದು ಮತ್ತು ಮಕ್ಕಳನ್ನು ಅಪಹರಣ ಮಾಡುತ್ತಿರುವುದು, ಟಿವಿಯಲ್ಲಿ ದಿನವೂ ಮಕ್ಕಳ ಅಪಹರಣದ ಸುದ್ದಿ ನೋಡ್ತಾನೆ ಇದ್ದೀವಿ. ಈ ಹೆಂಗಸು ಪ್ರತಿದಿನ ನಮ್ಮ ಮನೆಯ ಮೇಲೆ ಕಣ್ಣಿಡಲು ಏನಾದರೂ ಕಾರಣವಿರಬೇಕು ಎಂದು ಪ್ರೀತಿ ಹೇಳಿದ ಮಾತನ್ನು ಕೇಳಿ ಪ್ರದೀಪ್ ಕೂಡ ಸ್ವಲ್ಪ ಚಿಂತೆಗೊಳಗಾದ. ಸರಿ, ನಾನು ಸೆಕ್ಯೂರಿಟಿಗೆ ಇದರ ಬಗ್ಗೆ ಹೇಳುತ್ತೇನೆ. ನೀನು ಹುಷಾರಾಗಿ ಮನೆಯಲ್ಲಿ ಇರು. ಇನ್ನೊಂದು ಸಲ ಇದೇ ರೀತಿ ಆದರೆ ತಕ್ಷಣ ಪೊಲೀಸ್ಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡೋಣ ಎಂದು ಪ್ರದೀಪ್ ಹೇಳಿದ. ಹೀಗೆ 2-3 ದಿನಗಳು ಕಳೆಯಿತು. ನಂತರ ಪ್ರೀತಿ ಮತ್ತೆ ಕೆಲಸಕ್ಕೆ ಹೋಗಲು ಕೆಲಸವನ್ನು ಹುಡುಕಲು ಶುರು ಮಾಡಿದಳು. ಪ್ರೀತಿ ಟೆರೆಸ್ ಮೇಲೆ ಬಟ್ಟೆ ಒಣ ಹಾಕಲು ಹೋದಾಗ 3 ದಿನದಿಂದ ಆ ಮಹಿಳೆ ಕಾಣದೇ ಇರೋದನ್ನು ನೋಡಿ ಸ್ವಲ್ಪ ಸಮಾಧಾನವಾದಳು. ಮಾರನೇ ದಿನ ಮಕ್ಕಳನ್ನು ಸ್ಕೂಲ್ ಬಸ್ಸಿಗೆ ಹತ್ತಿಸಿ ವಾಪಸ್ ಮನೆಗೆ ಹಿಂತಿರುಗುತ್ತಿದ್ದಾಗ ಅಕಸ್ಮಾತಾಗಿ ಆ ವಯಸ್ಸಾದ ಮಹಿಳೆ ಎದುರಿಗೆ ಬಂದು ನಿಂತಿದ್ದಳು. ಪ್ರೀತಿಗೆ ಒಂದು ಕ್ಷಣ ಭಯವಾಯಿತು. ಆದರೆ ಪ್ರೀತಿ ಭಯದಿಂದಲೇ ಅವರಿಂದ ಪಕ್ಕಕ್ಕೆ ಸರಿದುಕೊಂಡು ಮನೆಗೆ ವೇಗವಾಗಿ ಬರುತ್ತಿದ್ದಳು. ಆಗ ಆ ಮಹಿಳೆ, ಅಮ್ಮ, ಒಂದು ಸಲ ನನ್ನ ಮಾತನ್ನು ಕೇಳಮ್ಮ, ನಿಂತ್ಕೊಳ್ಳಮ್ಮ ಎಂದು ಹೇಳಿದರು. ಆದರೆ ಪ್ರೀತಿ ಅವರ ಯಾವುದೇ ಮಾತುಗಳನ್ನು ಕೇಳದೆ ಸೀದಾ ಮನೆಯ ಒಳಗೆ ಹೋಗಿ ಬಾಗಿಲು ಮುಚ್ಚಿ ಪ್ರದೀಪ್ಗೆ ಫೋನ್ ಮಾಡಿ ವಿಷಯ ಹೇಳಿದಳು. ಭಯಪಡಬೇಡ ಪ್ರೀತಿ, ನಾನು ಈಗಲೇ ಪೊಲೀಸರನ್ನು ಕರೆದುಕೊಂಡು ಬರುತ್ತೇನೆ. ಬಾಗಿಲನ್ನು ತೆಗೆಯಬೇಡ, ನಾನು ಈಗಲೇ ಹೊರಡುತ್ತಿದ್ದೇನೆ ಎಂದು ಹೇಳಿದ. ಅರ್ಧ ಗಂಟೆಯ ಒಳಗೆ ಪ್ರದೀಪ್ ಪೊಲೀಸರ ಜೊತೆ ಮನೆಗೆ ಬಂದ. ಆ ಮರದ ಬಳಿ ಇದ್ದ ಆ ಮಹಿಳೆಯನ್ನು ಪೊಲೀಸರು ವಿಚಾರಿಸತೊಡಗಿದರು. ನಂತರ ಅಕ್ಕಪಕ್ಕದಲ್ಲಿದ್ದವರನ್ನು ವಿಚಾರಿಸಿದಾಗ ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದ ವಿಷಯವನ್ನು ಕೇಳಿ ಪ್ರದೀಪ್ ಬೆಚ್ಚಿಬಿದ್ದ. ಸ್ವಲ್ಪ ಸಮಯದ ನಂತರ ಪ್ರದೀಪ್ ಮನೆಯ ಬಾಗಿಲ ಬೆಲ್ ಮಾಡಿದ. ಪ್ರೀತಿ ಬಾಗಿಲನ್ನು ತೆಗೆದಳು.
ಆಗ ಪ್ರದೀಪ್ ಆ ವಯಸ್ಸಾದ ಮಹಿಳೆಯ ಜೊತೆ ನಿಂತಿರುವುದನ್ನು ನೋಡಿ ಪ್ರೀತಿ ಶಾಕ್ ಆದಳು. ನಂತರ ಪ್ರದೀಪ್ ಮನೆಯೊಳಗೆ ಹೋದ. ಆ ಮಹಿಳೆ ಬಾಗಿಲ ಬಳಿಯೇ ನಿಂತಿದ್ದರು. ಆಗ ಪ್ರೀತಿ, ಪ್ರದೀಪ್, ನಾನು ದಿನ ನಿಮಗೆ ಹೇಳುತ್ತಿದ್ದಿದ್ದು ಮರೆತು ಹೋಯಿತಾ ನಿಮಗೆ? ಆ ವ್ಯಕ್ತಿ ಇವರೇ ಅಲ್ವಾ? ಯಾಕೆ ನೀವು ಅವರನ್ನು ಮನೆಗೆ ಕರೆದುಕೊಂಡು ಬಂದಿದ್ದೀರಾ ಎಂದು ಕೋಪದಿಂದ ಕೇಳಿದಳು. ಪ್ರೀತಿ, ನಾನು ಆಫೀಸಿನಿಂದ ಬರುವಾಗ ಪೊಲೀಸರನ್ನು ನನ್ನ ಜೊತೆ ಕರೆದುಕೊಂಡು ಬಂದಿದ್ದೆ. ಈ ಮಹಿಳೆ ಯಾರು, ಯಾಕೆ ದಿನ ಇವರು ನಮ್ಮ ಮನೆಯನ್ನೇ ನೋಡುತ್ತಿರುತ್ತಾರೆ ಎಂದು ತಿಳಿದುಕೊಳ್ಳುವುದಕ್ಕೆ. ಪೊಲೀಸರ ಬಳಿ ಆ ಮಹಿಳೆ ಇಲ್ಲಿ ಬರುತ್ತಿದ್ದ ಎಲ್ಲ ವಿಷಯವನ್ನ ಹೇಳಿದೆ. ಆಗ ಪೊಲೀಸರು ಆ ಮಹಿಳೆಯನ್ನು ಮತ್ತು ಅಕ್ಕಪಕ್ಕದವರನ್ನು ವಿಚಾರಣೆ ಮಾಡಿದಾಗ ಹೊರಗೆ ಬಂದ ವಿಷಯದ ಬಗ್ಗೆ ನೀನು ಕೇಳಿದರೆ ನೀನು ಕೂಡ ಆಶ್ಚರ್ಯಪಡುತ್ತೀಯಾ ಎಂದು ಹೇಳಿದ. ಆಗ ಪ್ರೀತಿ, ಹೌದಾ, ವಿಚಾರಣೆ ಮಾಡುವಾಗ ಅಂತ ಯಾವ ವಿಷಯ ತಿಳಿಯಿತು ಹೇಳಿ ಎಂದಾಗ ಪ್ರೀತಿ, ನಾವು ಅಂದುಕೊಂಡ ಹಾಗೆ ಆಕೆ ಕಳ್ಳಿಯಲ್ಲ, ಅಷ್ಟಕ್ಕೂ ಅವರು ಯಾರು ಗೊತ್ತಾ ಎಂದು ಹೇಳಿದ ಪ್ರದೀಪ. ಪ್ರೀತಿ ಆಶ್ಚರ್ಯದಿಂದ ಪ್ರದೀಪ್ ಏನು ಹೇಳುತ್ತಾರೋ ಎಂದು ಆತುರದಿಂದ ಕಾಯುತ್ತಿದ್ದಳು. ಆ ಮಹಿಳೆಯ ಹೆಸರು ಶಾರದಾದೇವಿ, ನಮಗೂ ಮುಂಚೆ ಈ ಮನೆಗೆ ಯಜಮಾನಿ ಆಗಿದ್ದವರು ಅಂತ ಹೇಳಿದ. ಪ್ರದೀಪ್, ಏನು ಇದೆಲ್ಲ? ಇದು ಹೇಗೆ ಸಾಧ್ಯ? ಈ ಮನೆ ನಿನ್ನ ಸ್ನೇಹಿತ ರೋಹಿತ್ನ ಮನೆ ಅಲ್ಲವೇ? ಅವರೇ ಅಲ್ಲವೇ ಅವರಿಗೆ ವಿದೇಶದಲ್ಲಿ ಕೆಲಸ ಸಿಕ್ಕಿದೆ ಎಂದು ಈ ಮನೆಯನ್ನು ನಮಗೆ ಮಾರಿದರು ಎಂದು ಕೇಳಿದಳು. ಅಂದರೆ ಈ ಮಹಿಳೆ ರೋಹಿತ್ ಅವರ ತಾಯಿನಾ? ಹೌದು ಪ್ರೀತಿ, ಈ ಹೆಂಗಸು ನನ್ನ ಫ್ರೆಂಡ್ ರೋಹಿತನ ತಾಯಿ. ಮತ್ತೆ ರೋಹಿತ್ ನನಗೆ ತಂದೆ ತಾಯಿ ಯಾರೂ ಇಲ್ಲ ಎಂದು ಹೇಳಿದ್ರಲ್ಲ, ಅವರು ಸುಳ್ಳು ಹೇಳಿದ್ದಾನೆ ಪ್ರೀತಿ. ರೋಹಿತ್ ತಂದೆ ವರ್ಷಗಳ ಹಿಂದೆ ತೀರಿಕೊಂಡರು. ಅದಾದ ಮೇಲೆ ಅವನು ದುರ್ಮಾರ್ಗ ಹಿಡಿದು ತನ್ನ ತಾಯಿಗೆ ಮೋಸ ಮಾಡಿ ಮನೆಯನ್ನು ತನ್ನ ಹೆಸರಿಗೆ ಬರೆಸಿಕೊಂಡಿದ್ದಾನೆ. ಆಸ್ತಿಯೆಲ್ಲ ತನ್ನ ಹೆಸರಿಗೆ ಬರೆಸಿಕೊಂಡು ಆನಂತರ ಈ ಮನೆಯನ್ನು ನಮಗೆ ಮಾರಿ ಅವನ ತಾಯಿಯನ್ನು ರೋಡಿನಲ್ಲಿ ಬಿಟ್ಟು ವಿದೇಶಕ್ಕೆ ಹೋಗಿದ್ದಾನೆ ಎಂದು ಹೇಳಿದ ಪ್ರದೀಪ್. ತನ್ನ ಸ್ವಂತ ತಾಯಿಗೆ ಅವನು ಮೋಸ ಮಾಡಿದ್ದಾನೆ. ಆ ತಾಯಿಗೆ ಈಗ ಬೇರೆ ಯಾವ ಆಧಾರವೂ ಕೂಡ ಇಲ್ಲ ಅಂತ ಪ್ರದೀಪ್ ಕೋಪದಿಂದ ಹೇಳಿದ. ಅದನ್ನು ಕೇಳಿದ ಪ್ರೀತಿ ಆಶ್ಚರ್ಯಗೊಳಗಾದಳು ಮತ್ತು ಹೇಳಿದಳು, ಅವರು ಈ ಮನೆಯ ಹಳೆ ಓನರ್ ಆದರೆ ಈಗ ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಅವರು ಈ ಮನೆನ ಮರಳಿ ಪಡೆಯುವುದಕ್ಕೆ ಬಂದಿದ್ದಾರಾ? ಆದರೆ ನಾವು ಈ ಮನೆಯನ್ನು ದುಡ್ಡು ಕೊಟ್ಟು ಕೊಂಡುಕೊಂಡಿದ್ದೇವೆ ಎಂದು ಹೇಳಿದಳು. ಪ್ರೀತಿ, ಅದು ಹಾಗಲ್ಲ. ಅವರ ಗಂಡ ತೀರಿಕೊಂಡು ಇಂದಿಗೆ 1 ವರ್ಷವಾಗಿದೆ. ಅದಕ್ಕೆ ಗಂಡನ ಜೊತೆ ಈ ಮನೆಯಲ್ಲಿ ಕಳೆದ ಕ್ಷಣಗಳನ್ನು ನೆನೆಸಿಕೊಂಡು ಈ ಮನೆಯನ್ನು ನೋಡುತ್ತಿದ್ದಾರೆ. ಅವರ ಗಂಡನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿದ್ದಾರೆ ಎಂದು ಪ್ರದೀಪ್ ಹೇಳುತ್ತಾನೆ. ಇದು ಹೇಗಾಗುತ್ತೆ? ಈಗ ಈ ಮನೆ ಅವರದಲ್ಲ. ಈಗ ಇಲ್ಲಿ ಬಂದು ಅವರು ಪ್ರಾರ್ಥನೆ ಮಾಡಿದರೆ ಏನು ಲಾಭ ಅವರಿಗೆ? ಇಂಥ ವಿಷಯದಲ್ಲಿ ನನಗೆ ನಂಬಿಕೆ ಇಲ್ಲ ಅಂತ ಪ್ರೀತಿ ಹೇಳಿದಾಗ, ನಿನಗೆ ನಂಬಿಕೆ ಇಲ್ಲ ಅಂದರೆ ಅದು ನಿನ್ನ ಅಭಿಪ್ರಾಯ. ನೀನು ನಂಬದೇ ಇದ್ದರೂ ಅವರ ಬಳಿ ಆ ನಂಬಿಕೆ ಹಾಗೇ ಇದೆ. ಹಾಗಾಗಿ ಅವರನ್ನು ಸ್ವಲ್ಪ ಒಳಗಡೆ ಕರೆ ಎಂದು ಪ್ರದೀಪ್ ಹೇಳಿದ. ಆಗ ಪ್ರೀತಿ, ಸರಿ, ನಿಮ್ಮ ಇಷ್ಟ ಅಂತ ಹೇಳಿದಳು. ಆಗ ಪ್ರದೀಪ್ ಬಾಗಿಲ ಬಳಿ ನಿಂತಿದ್ದ ಶಾರದಾದೇವಿಯವರನ್ನು ಒಳಗೆ ಬರಲು ಹೇಳಿದ. ಶಾರದಾದೇವಿಯವರು ತುಂಬ ಸೊರಗಿ ಹೋಗಿದ್ದರು. ಅವರ ಮೂಳೆಗಳೆಲ್ಲವೂ ಎದ್ದು ಕಾಣುತ್ತಿದ್ದವು. ಒಂದು ಬಿಳಿಯ ಸೀರೆ ಉಟ್ಟು ಕಣ್ಣೀರು ಹಾಕುತ್ತಾ ನಂತರ ಮನೆಯೊಳಗೆ ಬಂದರು. ಅವರನ್ನು ನೋಡಿದ ಪ್ರೀತಿಗೆ ಕನಿಕರ ಉಂಟಾಯಿತು. ಪ್ರೀತಿ ಅವರನ್ನು ತಬ್ಬಿಕೊಂಡಳು. ನಂತರ ಶಾರದಾದೇವಿಯವರು ಮನೆಯ ಸುತ್ತೆಲ್ಲ ಕಣ್ಣು ಹಾಯಿಸಿದರು. ಅವರ ಮನದಲ್ಲಿ ಹಳೆಯ ನೆನಪುಗಳೆಲ್ಲವೂ ಮೂಡಿದವು. ನಂತರ ಶಾರದಾದೇವಿಯವರು, ಇದು ನಾನು ಮತ್ತೆ ರೋಹಿತ್ನ ತಂದೆ ಉಳಿದುಕೊಳ್ಳುತ್ತಿದ್ದ ರೂಮು ಎಂದು ರೂಮಿನತ್ತ ಕೈ ತೋರಿಸಿದರು. ಆಗ ಪ್ರದೀಪ್ ಆ ರೂಮಿನ ಬಾಗಿಲು ತೆಗೆದ. ಆಗ ಶಾರದಾದೇವಿಯವರು ಪ್ರೀತಿ ಮತ್ತು ಪ್ರದೀಪ್ಗೆ ಕೈ ಜೋಡಿಸಿ ಕೈ ಮುಗಿದು ರೂಮಿನ ಒಳಗೆ ಹೋದರು. ರೂಮನ್ನು ನೋಡುತ್ತಿದ್ದ ಶಾರದಾದೇವಿಯವರಿಗೆ ಕಣ್ಣೀರನ್ನು ತಡೆಯಲು ಆಗಲಿಲ್ಲ. ಸೀರೆಯ ಸೆರಗಿನಿಂದ ಕಣ್ಣೀರನ್ನು ಒರೆಸಿಕೊಂಡು ಗಂಡನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಲು ಮುಂದಾದರು. ಅವರು ಪ್ರಾರ್ಥನೆ ಮಾಡುತ್ತಿರುವಾಗ ಅವರ ಕಣ್ಣಿನಿಂದ ನೀರು ಧಾರಾಕಾರವಾಗಿ ಹರಿಯುತ್ತಿದ್ದವು. ಪ್ರಾರ್ಥನೆ ಮುಗಿಸಿದ ನಂತರ ಅವರು ರೂಮಿನಿಂದ ಹೊರಗೆ ಬಂದು ಪ್ರದೀಪ್ ಮತ್ತು ಪ್ರೀತಿಯ ಜೊತೆ ಹೀಗೆ ಹೇಳಿದರು. ಒಂದು ಕಾಲದಲ್ಲಿ ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದೆ. ಆ ಸಮಯದಲ್ಲಿ ನಾನು ನಿರ್ಧಾರ ಮಾಡಿಕೊಂಡಿದ್ದೆ, ಏನೆಂದರೆ ನಾನೇನಾದರೂ ಈ ಮನೆಯಿಂದ ಹೊರ ಹೋಗಬೇಕಾದರೆ ನನ್ನ ಮರಣದ ನಂತರವೇ ಎಂದು ಹೇಳಿ 5 ನಿಮಿಷ ಮೌನವಾದರು ಶಾರದಾದೇವಿ. ಈ ಮನೆಯಲ್ಲಿ ನಾನು ನನ್ನ ಗಂಡನ ಜೊತೆ ಎಂಥ ಅದ್ಭುತವಾದ ಕ್ಷಣಗಳನ್ನು ಕಳೆದಿದ್ದೇನೆ. ಆದರೆ ರೋಹಿತ್ ತಂದೆ ತೀರಿಕೊಂಡ ನಂತರ ನನ್ನ ಜೀವನವೇ ಸಂಪೂರ್ಣ ಬದಲಾಗಿ ಹೋಯಿತು ಎಂದು ತುಂಬ ಬೇಸರದಿಂದ ಹೇಳಿದರು. ಪ್ರೀತಿ ಮತ್ತು ಪ್ರದೀಪ ಅವರ ಮಾತನ್ನು ಕೇಳುತ್ತಾ ನಿಂತಿದ್ದರು. ಶಾರದಾದೇವಿಯವರು ಮನೆಯ ಪ್ರತಿಯೊಂದು ಮೂಲೆ ಮೂಲೆಯನ್ನು ಮುಟ್ಟಿ ನೋಡಿ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದರು. ಆ ಮನೆಯಿಂದ ಅವರಿಗೆ ಹೊರಹೋಗಲು ಇಷ್ಟವಿಲ್ಲದಿದ್ದರೂ ಇಲ್ಲಿ ಹೆಚ್ಚು ಹೊತ್ತು ಇರುವುದು ಸರಿಯಲ್ಲ ಎಂದು ತುಂಬ ಬೇಸರದಿಂದ ಹೊರಡಲು ಸಿದ್ಧರಾದರು. ಪ್ರದೀಪ್ ಅವರ ಪರಿಸ್ಥಿತಿಯನ್ನು ನೋಡಿ ತುಂಬ ದುಃಖಪಟ್ಟನು. ನಂತರ ಪ್ರದೀಪ್, ಅಮ್ಮ, ನೀವು ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ, ಪ್ರೀತಿ ಟೀ ಮಾಡಿ ತರುತ್ತಿದ್ದಾಳೆ ಎಂದನು. ಇಲ್ಲ ಮಗನೇ, ನೀವು ನನ್ನ ಮಾತನ್ನು ಕೇಳಿ ನನ್ನ ಮನೆಯ ಒಳಗೆ ಕರೆದುಕೊಂಡು ಬಂದು ನನ್ನ ಹಳೆಯ ನೆನಪುಗಳನ್ನು ಮೆಲುಕು ಹಾಕಲು ಒಂದು ಅವಕಾಶ ಕೊಟ್ಟಿದ್ದೀರಾ. ನನಗೆ ಅದೇ ಸಾಕು, ನನಗೆ ಅದೇ ತೃಪ್ತಿ ಕೊಟ್ಟಿದೆ ಎಂದು ಹೇಳಿದರು. ಇಲ್ಲ ಅಮ್ಮ,
ನೀವು ಕೂತ್ಕೊಳ್ಳಿ, ನಾನು ಈಗಲೇ ಟೀ ತೆಗೆದುಕೊಂಡು ಬರ್ತೀನಿ ಅಂತ ಪ್ರೀತಿ ಹೇಳಿದಳು. ನಂತರ ಶಾರದಾ ದೇವಿಯವರು ಸರಿ ಎಂದು ಸೋಫಾ ಮೇಲೆ ಕುಳಿತುಕೊಂಡರು. ಸ್ವಲ್ಪ ಹೊತ್ತಿನ ನಂತರ ಪ್ರದೀಪ್ ಅಡುಗೆ ಮನೆಗೆ ಹೋಗಿ, ಪ್ರೀತಿ, ಶಾರದಾ ದೇವಿಯವರು ತುಂಬ ದುಃಖದಲ್ಲಿದ್ದಾರೆ. ಅವರನ್ನು ನೋಡಿದ್ರೆ ಮನಸ್ಸಿಗೆ ತುಂಬ ನೋವಾಗ್ತಿದೆ. ಅದಕ್ಕೆ ನನ್ನ ತಲೆಯಲ್ಲಿ ಈಗ ಒಂದು ಒಳ್ಳೆಯ ಯೋಚನೆ ಬಂದಿದೆ. ಹೌದಾ, ಏನದು ಆ ಯೋಚನೆ ಅಂತ ಪ್ರೀತಿ ಕೇಳಿದಳು. ಆಗ ಪ್ರದೀಪ್, ಶಾರದಾ ದೇವಿಯವರನ್ನು ನಮ್ಮ ಮನೆಯಲ್ಲಿ ಇರಿಸಿಕೊಳ್ಳೋಣ ಎಂದನು. ಆಗ ಪ್ರೀತಿ, ನೀವು ಏನು ಮಾತಾಡ್ತಿದ್ದೀರಾ? ಇದು ಮನೆನಾ ಅಥವಾ ಧರ್ಮಛತ್ರನಾ ಎಂದು ಕೇಳಿದಾಗ ಪ್ರದೀಪ್ ಪ್ರೀತಿಯನ್ನು ಚೇರಿನ ಮೇಲೆ ಕೂರಿಸಿ, ಪ್ರೀತಿ, ಅವರು ಈಗ ಒಬ್ಬಂಟಿಯಾಗಿದ್ದಾರೆ. ಅವರಿಗೆ ಈ ಮನೆಯ ಜೊತೆ ಒಂದು ಅನುಬಂಧ ಇದೆ. ಹಾಗಾಗಿ ಅವರು ಈಗ ನಮ್ಮ ಜೊತೆಯಲ್ಲಿ ಇಲ್ಲೇ ಇರಿ ಎಂದು ಅವರನ್ನು ಕೇಳೋಣ. ಅವರು ಮನೆಯನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಮನೆಯಿಂದ ನಾನು ಕೆಲಸಕ್ಕೆ ಹೋದಾಗ ಮನೆಯಲ್ಲಿ ನೀನು ಕೂಡ ಸುರಕ್ಷಿತವಾಗಿ ಇರಬಹುದು ಮತ್ತು ನೀನು ಕೂಡ ನಿಶ್ಚಿಂತೆಯಿಂದ ನಿನ್ನ ಕೆಲಸ ಸಿಕ್ಕ ನಂತರ ಕೆಲಸಕ್ಕೆ ಹೋಗಬಹುದು ಎಂದು ಹೇಳಿದನು ಪ್ರದೀಪ್. ಅಂದರೆ ಅವರು ಈ ಮನೆಯ ಕೆಲಸದವರಾಗಿರಬೇಕಾ ಅಂತ ಕೇಳಿದಳು ಪ್ರೀತಿ. ಆಗ ಪ್ರದೀಪ್, ಹಾಗೆಲ್ಲ ಏನೂ ಇಲ್ಲ. ನಾವು ಅವರಿಗೆ ಹಣವನ್ನು ಕೊಡುವ ಅವಶ್ಯಕತೆ ಇಲ್ಲ. ಒಳ್ಳೆಯ ಬಟ್ಟೆ, ಒಳ್ಳೆಯ ಊಟ ಕೊಡೋಣ. ಅವರು ಈ ಮನೆಯಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಬರುವುದಿಲ್ಲ. ಏಕೆಂದರೆ ಈಗಾಗಲೇ ನಮ್ಮ ಮನೆಯಲ್ಲಿ ಕೆಲಸದವರು ಇದ್ದಾರಲ್ಲ. ಶಾರದಾ ದೇವಿಯವರು ಮನೆಯಲ್ಲಿ ಇದ್ದರೆ ಆ ಕೆಲಸದವರ ಮೇಲೆ ಕಣ್ಣಿಟ್ಟು ತಮ್ಮ ಮನೆ ಅಂತೆ ನೋಡಿಕೊಳ್ಳುತ್ತಾರೆ. ಜೊತೆಗೆ ಮನೆಯಲ್ಲಿ ಮಕ್ಕಳನ್ನು ಕೂಡ ನೋಡಿಕೊಳ್ಳುತ್ತಾರೆ. ನೀನು ನಿಶ್ಚಿಂತೆಯಿಂದ ಇನ್ನು ಮುಂದೆ ಕೆಲಸಕ್ಕೆ ಹೋಗು ಎಂದು ಹೇಳಿದ ಪ್ರದೀಪ್. ಹೌದು, ನಿಮ್ಮ ಯೋಚನೆ ಉತ್ತಮವಾಗಿದೆ. ಆದರೆ ಶಾರದಾ ದೇವಿಯವರು ಇದಕ್ಕೆ ಒಪ್ಪಿಕೊಳ್ಳುತ್ತಾರಾ? ಅವರಿಗೂ ಕೂಡ ಈ ಮನೆಯಲ್ಲಿ ಇರೋದು ಅಂದರೆ ತುಂಬ ಇಷ್ಟ. ಅವರು ಖಂಡಿತವಾಗಿಯೂ ಇದಕ್ಕೆ ತಿರಸ್ಕರಿಸುವುದಿಲ್ಲ ಎಂದು ಹೇಳಿದ ಪ್ರದೀಪ್. ಅವರ ಮಗನೇ ಅವರನ್ನು ಮನೆಯಿಂದ ಹೊರಗೆ ಹಾಕಿದ್ದಾನೆ. ಅವರ ಸ್ವಭಾವ ಹೇಗಿತ್ತೋ, ಒಂದು ವೇಳೆ ಮನೆಯಲ್ಲಿ ಅವರ ಅಧಿಕಾರವನ್ನು ಚಲಾಯಿಸಿದರೆ ಅಥವಾ ಏನಾದರೂ ಕಳ್ಳತನ, ಇಲ್ಲ ಪ್ರೀತಿ, ಆ ರೀತಿಯೆಲ್ಲ ಏನೂ ನಡೆಯುವುದಿಲ್ಲ. ನೀನು ಆ ರೀತಿಯೆಲ್ಲ ಯೋಚನೆ ಮಾಡಬೇಡ. ಒಂದು ವೇಳೆ ಆ ರೀತಿ ಏನಾದರೂ ನಡೆದರೆ ನಾನು ಶಾರದಾ ದೇವಿಯರನ್ನು ಮನೆಯಿಂದ ಕಳಿಸಿಬಿಡುತ್ತೇನೆ. ಮನೆ ನಮ್ಮ ಹೆಸರಿನಲ್ಲಿ ಇದೆ ಅಲ್ಲವಾ, ಅವರು ಏನು ಮಾಡುವುದಕ್ಕೆ ಆಗುವುದಿಲ್ಲ ಅಂತ ಹೇಳಿದ ಪ್ರದೀಪ. ಈಗ ನೀನು ಟೀ ತೆಗೆದುಕೊಂಡು ಬಾ, ನಾನು ಅವರ ಬಳಿ ಮಾತನಾಡುತ್ತೇನೆ ಎಂದು ಪ್ರದೀಪ್ ಅಡುಗೆ ಮನೆಯಿಂದ ಹೊರನಡೆದನು. ನಂತರ ಪ್ರೀತಿ ಎಲ್ಲರಿಗೂ ಟೀ ತೆಗೆದುಕೊಂಡು ಬಂದು ಕೊಟ್ಟಳು. ಟೀ ಕುಡಿಯುತ್ತಾ, ಅಮ್ಮ, ನಿಮ್ಮನ್ನು ನೋಡುತ್ತಿದ್ದರೆ ತುಂಬ ನೋವಾಗುತ್ತೆ. ನಿಮಗೆ ಈ ಮನೆ ಜೊತೆ ಒಂದು ಬಾಂಧವ್ಯ ಇದೆ ಎಂದು ಗೊತ್ತು. ಅದಕ್ಕೆ ನಿಮಗೇನು ಅಭ್ಯಂತರ ಇಲ್ಲ ಅನ್ನೋದಾದರೆ ನೀವು ಈ ಮನೆಯಲ್ಲೇ ಇರಬಹುದು ಎಂದು ಪ್ರದೀಪ್ ಕೇಳಿದ. ಅದನ್ನು ಕೇಳಿದ ಶಾರದಾ ದೇವಿಯವರು ತಮ್ಮ ಕಿವಿಯನ್ನು ತಾವೇ ನಂಬಲಾರದಾದರು. ನಾನು ಈ ಮನೆಯಲ್ಲಿ ಇರಬೇಕಾ? ಕಾಲ ಎಷ್ಟು ಸ್ವಾರ್ಥದಿಂದ ಮುಂದೆ ಹೋಗುತ್ತಿದೆ. ನಾನು ಹೆತ್ತ ಮಗನೇ ನನ್ನನ್ನು ದುಡ್ಡಿಗೋಸ್ಕರ ಮನೆ ಆಸ್ತಿಯನ್ನೆಲ್ಲ ಅವನ ಹೆಸರಿಗೆ ಬರೆಸಿಕೊಂಡು ನನ್ನನ್ನು ಆಚೆ ದಬ್ಬಿದ. ಇವರ ಜೊತೆ ನನಗೆ ಯಾವುದೇ ಸಂಬಂಧವಿಲ್ಲದಿದ್ದರೂ ಮನೆಯಲ್ಲಿ ಇರಿ ಎಂದು ಹೇಳುತ್ತಿದ್ದಾರಲ್ಲ ಎಂದು ಆಲೋಚನೆ ಮಾಡಿ, ಇಲ್ಲ ಮಗ, ನಾನು ದೇವಸ್ಥಾನದಲ್ಲಿ ಇರುತ್ತೇನೆ. ಈ ಮನೆಯಲ್ಲಿದ್ದು ನಿಮ್ಮಿಬ್ಬರಿಗೆ ತೊಂದರೆ ಕೊಡಲಾರೆ ಎಂದು ಹೇಳಿದರು ಶಾರದಾದೇವಿ. ನೀವು ಇಲ್ಲಿ ಇದ್ದರೆ ಯಾವ ತೊಂದರೆ ಆಗುತ್ತದೆ? ನೀವು ಮನೆಯಲ್ಲಿ ಇದ್ದರೆ ಮನೆ ಇನ್ನೂ ಪ್ರಶಾಂತವಾಗಿರುತ್ತದೆ. ನೀವು ಇಲ್ಲಿ ಇರಿ ಎಂದು ಹೇಳಿದಳು ಪ್ರೀತಿ. ಜೀವನದಲ್ಲಿ ಸಾಕಷ್ಟು ಅನುಭವಿಸಿದ್ದ ಶಾರದಾದೇವಿಯವರು ಪ್ರೀತಿಯ ಮಾತಿನ ಹಿಂದೆ ಇರುವ ಅರ್ಥ ಅವರಿಗೆ ತಿಳಿಯಿತು. ಶಾರದಾದೇವಿ ಅವರಿಗೂ ಈ ಮನೆ ಮತ್ತು ಅವರ ಗಂಡನ ನೆನಪುಗಳನ್ನು ಬಿಟ್ಟು ಹೋಗಲು ಇಷ್ಟವಿಲ್ಲದ ಕಾರಣ ಅವರು ಇಲ್ಲೇ ಇರಲು ಒಪ್ಪಿಕೊಂಡರು. ಮನೆಗೆ ಬಂದಾಗಿಂದ ಶಾರದಮ್ಮನವರು ಮನೆಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಪ್ರದೀಪ್ನ ಮಕ್ಕಳು ಕೂಡ ಶಾರದಾದೇವಿಯವರನ್ನು ಅಜ್ಜಮ್ಮ ಎಂದು ಕರೆಯುತ್ತಿದ್ದರು. ನಂತರ ಮಕ್ಕಳು ಕೂಡ ಅವರ ಜೊತೆ ಚೆನ್ನಾಗಿ ಹೊಂದಿಕೊಳ್ಳಲು ಶುರು ಮಾಡಿದರು. ಒಂದು ದಿನ ಬೆಳಗ್ಗೆ ಪ್ರೀತಿ ಲೇಟಾಗಿ ಎದ್ದಾಗ 7 ಗಂಟೆ ಆಗಿತ್ತು. ಆ ದಿನ ಮಕ್ಕಳು ಸ್ಕೂಲ್ ಬಸ್ಸನ್ನು ಮಿಸ್ ಮಾಡಿಕೊಳ್ಳುತ್ತಾರೆ ಎಂದು ಅವಸರವಾಗಿ ಅಡುಗೆ ಮನೆಗೆ ಬಂದಳು ಪ್ರೀತಿ. ಆದರೆ ಅಷ್ಟರಲ್ಲಿ ಆಗಲೇ ಶಾರದಮ್ಮನವರು ತಿಂಡಿ ರೆಡಿ ಮಾಡಿ ಮಕ್ಕಳಿಗೆ ತಿನ್ನಿಸುತ್ತಿದ್ದರು. ಇದೇ ಅಲ್ವಾ ನನಗೂ ಬೇಕಾಗಿದ್ದು ಅಂತ ಪ್ರೀತಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಳು. ಶಾರದಾದೇವಿಯವರು ಮನೆ ಮಕ್ಕಳು ಕೆಲಸಗಳನ್ನು ತುಂಬ ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದರು. ಮಕ್ಕಳನ್ನು ಕೂಡ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಪ್ರೀತಿಗೂ ಕೂಡ ಮಕ್ಕಳ ಜವಾಬ್ದಾರಿ ಕೆಲಸ ಸ್ವಲ್ಪ ಕಡಿಮೆಯಾಗಿತ್ತು. ಪ್ರೀತಿಗೂ ಕೂಡ ಈಗ ಒಳ್ಳೆಯ ಕಡೆ ಕೆಲಸ ಸಿಕ್ಕಿತ್ತು. ಪ್ರೀತಿ ಮತ್ತು ಪ್ರದೀಪ್ ಇಬ್ಬರು ಕೆಲಸಕ್ಕೆ ಹೋಗುವ ಮುಂಚೆಯೇ ಟಿಫನ್ ರೆಡಿ ಮಾಡಿ ಬಾಕ್ಸ್ ಕಟ್ಟಿಕೊಡುತ್ತಿದ್ದರು ಶಾರದಮ್ಮನವರು. ಅವರಿಬ್ಬರು ಕೆಲಸ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ಮನೆಯಲ್ಲಿ ರಾತ್ರಿಯ ಅಡುಗೆಯನ್ನು ಕೂಡ ಮಾಡಿ ಇಡುತ್ತಿದ್ದರು. ಹೇಳಬೇಕೆಂದರೆ ಅವರಿಬ್ಬರನ್ನು ತನ್ನ ಸ್ವಂತ ಮಗ ಮತ್ತು ಸೊಸೆಯಂತೆ ನೋಡಿಕೊಳ್ಳುತ್ತಿದ್ದರು. ಮಕ್ಕಳಿಗೋಸ್ಕರ ವಿಧ ವಿಧವಾದ ಆರೋಗ್ಯಕರ ಆಹಾರವನ್ನು ರೆಡಿ ಮಾಡಿಕೊಡುತ್ತಿದ್ದರು. ಮಕ್ಕಳು ಕೂಡ ಮಾಡಿಕೊಡುತ್ತಿದ್ದ ಊಟವನ್ನು ತುಂಬ ಖುಷಿಪಟ್ಟು ಇಷ್ಟದಿಂದ ತಿನ್ನುತ್ತಿದ್ದರು. ಈ ಹಿಂದೆ ಬರೀ ಜಂಕ್ ಫುಡ್ ತಿನ್ನುತ್ತಿದ್ದ ಮಕ್ಕಳು ಈಗ ಆರೋಗ್ಯಕರವಾದ ಆಹಾರವನ್ನು ತಿನ್ನಲು ಶುರು ಮಾಡಿದ್ದರು. ರಾತ್ರಿ ಹೊತ್ತು ಟಿವಿ, ಫೋನ್ ನೋಡುವುದನ್ನು ಬಿಟ್ಟು ಶಾರದಾದೇವಿಯ ಜೊತೆ ಕುಳಿತು ಕಥೆಯನ್ನು ಕೇಳುತ್ತಿದ್ದರು. ಶಾರದಾದೇವಿಯವರು ಕೂಡ ಮಕ್ಕಳಿಗೆ ದಿನ ಒಂದೊಂದು ಕಥೆಯನ್ನು ಹೇಳುತ್ತಾ ಮುದ್ದು ಮಾಡಿ ಮಲಗಿಸುತ್ತಿದ್ದರು. ಅದೆಲ್ಲವನ್ನು ನೋಡುತ್ತಿದ್ದ ಪ್ರೀತಿ ಮತ್ತು ಪ್ರದೀಪ್ಗೆ ತುಂಬ ಸಂತೋಷವಾಗುತ್ತಿತ್ತು. ಶಾರದಮ್ಮನವರು ಮಕ್ಕಳಿಗೆ ಒಂದು ದಿನವೂ ಕೂಡ ಎಷ್ಟೇ ಹಠ ಮಾಡಿದರೂ ಗಲಾಟೆ ಮಾಡಿದರೂ ಬೈಯುತ್ತಿರಲಿಲ್ಲ. ಅವರನ್ನು ಸಮಾಧಾನದಿಂದಲೇ ದಾರಿಗೆ ತರುತ್ತಿದ್ದರು.
ಈ ಹಿಂದೆ ಮಕ್ಕಳು ಆಟ ಸಾಮಾನುಗಳಿಗೆ ತಿಂಡಿಗಳಿಗೆ ತುಂಬ ದುಡ್ಡು ಖರ್ಚು ಮಾಡಿಸುತ್ತಿದ್ದರು. ಆದರೆ ಈಗ ಅದೆಲ್ಲವನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಮಕ್ಕಳು ಕೂಡ ಶಾರದಮ್ಮನವರು ಹೇಳಿದಂತೆ ಪ್ರೀತಿಯಿಂದ ಎಲ್ಲ ಮಾತುಗಳನ್ನು ಕೇಳುತ್ತಿದ್ದರು. ಮನೆಯಲ್ಲಿ ದೊಡ್ಡವರು ಇರುವುದು ಎಷ್ಟು ಮುಖ್ಯ ಎಂದು ಪ್ರದೀಪ್ ಮತ್ತು ಪ್ರೀತಿಗೆ ಅರ್ಥವಾಗುತ್ತಿತ್ತು. ಆದರೆ ಪ್ರದೀಪ್ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡಿದ್ದರು. ಪ್ರದೀಪ್ ಒಂದು ದಿನ ರಾತ್ರಿ ಮಲಗಿರುವಾಗ, ಪ್ರೀತಿ, ಶಾರದಾದೇವಿಯವರನ್ನು ನಾವು ತಪ್ಪಾಗಿ ತಿಳಿದುಕೊಂಡಿದ್ದೆವು. ಆದರೆ ಅವರು ನಮ್ಮ ಮನೆಗೆ ಬಂದ ನಂತರ ಮಕ್ಕಳು ಎಷ್ಟು ಬದಲಾಗಿದ್ದಾರೆ ಎಂದು ನೀನು ಗಮನಿಸಿದ್ದೀಯಾ ಎಂದು ಕೇಳಿದನು. ಹೌದು ರೀ, ಇದು ಸತ್ಯ. ಮಕ್ಕಳು ತುಂಬ ಒಳ್ಳೆಯ ಬುದ್ಧಿಯನ್ನು ಕಲಿತಿದ್ದಾರೆ. ನಾನು ಕೂಡ ಆ ದಿನ ಅವರನ್ನು ತಪ್ಪಾಗಿ ತಿಳಿದುಕೊಂಡೆ. ಆದರೆ ಪಾಪ, ಇಂಥ ಒಳ್ಳೆ ಮನಸ್ಸಿರುವ ತಾಯಿಗೆ ನಿಮ್ಮ ಫ್ರೆಂಡ್ ಅದು ಹೇಗೆ ಮೋಸ ಮಾಡಿದರು? ಅವನು ಅವರಿಗೆ ಮಾಡಿರುವ ಅನ್ಯಾಯದ ಬಗ್ಗೆ ಅವನಿಗೆ ತಿಳಿಸಿ ಬುದ್ಧಿ ಹೇಳಬೇಕು. ಅವನಿಗೆ ಅವನ ತಪ್ಪಿನ ಅರಿವಾಗುವಂತೆ ಮಾಡಬೇಕು. ಅದೇ ನಾವು ಶಾರದಮ್ಮನವರಿಗೆ ಕೊಡುವ ಋಣ. ನಾನು ಒಂದು ಸಾರಿ ನಾಳೆ ಶಾರದಾದೇವಿ ಹತ್ತಿರ ಈ ವಿಷಯದ ಬಗ್ಗೆ ಕುಳಿತು ಮಾತನಾಡುತ್ತೇನೆ ಎಂದು ಪ್ರದೀಪ್ ಹೇಳುತ್ತಾನೆ. ಅದರಂತೆ ಪ್ರದೀಪ್ ಮಾರನೇ ದಿನ ಭಾನುವಾರವಾಗಿದ್ದರಿಂದ ಪ್ರದೀಪ್ ಆಫೀಸ್ಗೆ ಹೋಗಿರಲಿಲ್ಲ. ಟಿವಿ ನೋಡುತ್ತಿದ್ದ ಶಾರದಾದೇವಿಯವರನ್ನು, ಅಮ್ಮ, ನಾನು ನಿಮ್ಮ ಹತ್ರ ಒಂದು ಮಾತು ಕೇಳಲಿ. ಅಸಲಿಗೆ ನಿಮಗೆ ರೋಹಿತ್ ಮೋಸ ಮಾಡುವುದಕ್ಕೆ ಕಾರಣವೇನು ಎಂದು ಕೇಳಿದನು. ಮಗನ ಹೆಸರು ಕೇಳಿದ ಶಾರದಮ್ಮನವರಿಗೆ ಕಣ್ಣೀರು ತಡೆಯಲಾಗಲಿಲ್ಲ. ಬೇಡ ಬಿಡು ಮಗ, ಆ ದುಷ್ಟನ ಬಗ್ಗೆ ಈಗ ಯಾಕೆ ಎಂದು ಹೇಳಿದರು. ಅಮ್ಮ, ಅವನನ್ನು ಇಷ್ಟಕ್ಕೆ ಸುಮ್ಮನೆ ನಾವು ಬಿಡಬಾರದು. ಅಷ್ಟಕ್ಕೂ ನಡೆದಿರುವ ವಿಷಯ ಏನು ಎಂದು ಹೇಳಿ. ಅದು ನಿಮಗೆ ಇಷ್ಟವಿದ್ದರೆ ಮಾತ್ರ, ನಿಮಗೆ ಹೇಳಲು ಇಷ್ಟವಿಲ್ಲದಿದ್ದರೆ ಅದನ್ನು ಬಿಟ್ಟು ಬಿಡಿ ಎಂದು ಹೇಳಿದ ಪ್ರದೀಪ. ಆಗ ಶಾರದಾದೇವಿಯವರು, ರೋಹಿತ್ ನಮಗೆ ಒಬ್ಬನೇ ಮುದ್ದಿನ ಮಗನಾಗಿದ್ದ. ಅವನು ಓದಿನಲ್ಲಿ ತುಂಬ ಮುಂದೆ ಇದ್ದ. ಅವನಿಗೆ ವಿದೇಶದಲ್ಲಿ ನೆಲೆಸಬೇಕೆಂದು ತುಂಬ ಆಸೆ ಇತ್ತು. ಆದರೆ ನಾವು ಇರುವ ಒಬ್ಬನೇ ಮಗನನ್ನು ವಿದೇಶಕ್ಕೆ ಕಳಿಸಲು ಸ್ವಲ್ಪ ಕಷ್ಟವಾಯಿತು. ಆದರೆ ಪ್ರದೀಪ್ ಓದು ಮುಗಿಸಿದ ನಂತರ ಹೈದರಾಬಾದಿನಲ್ಲಿ ಒಳ್ಳೆಯ ಕೆಲಸವೂ ಕೂಡ ಸಿಕ್ಕಿತು. ಕೆಲಸ ಸಿಕ್ಕಿದ ನಂತರ ಒಂದು ಒಳ್ಳೆಯ ಸಂಬಂಧವನ್ನು ನೋಡಿ ಅವನಿಗೆ ಮದುವೆ ಮಾಡಬೇಕೆಂದುಕೊಂಡು ಅವನ ಬಳಿ ಈ ವಿಷಯದ ಬಗ್ಗೆ ಮಾತನಾಡಿದಾಗ ಅವನು, ನಾನು ಕೆಲಸ ಮಾಡುತ್ತಿರುವ ಆಫೀಸಿನಲ್ಲಿ ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದ. ಅವಳ ಹೆಸರು ರಮ್ಯಾ. ನಾನು ಅವಳನ್ನೇ ಮದುವೆಯಾಗುತ್ತೇನೆ ಎಂದು ಹಠ ಹಿಡಿದ. ಇರುವ ಒಬ್ಬನೇ ಮಗನ ಮನಸ್ಸನ್ನು ನೋಯಿಸಲು ಇಷ್ಟವಾಗದೆ ಮದುವೆಗೆ ಒಪ್ಪಿಕೊಂಡೆವು. ಮದುವೆಯಾದ ನಂತರ ಗಂಡ ಹೆಂಡತಿ ಇಬ್ಬರು ಹೊರದೇಶದಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಿದರು. ಆದರೆ ಈ ವಿಷಯವನ್ನು ಮನೆಯಲ್ಲಿ ಯಾರಿಗೂ ಹೇಳಿರಲಿಲ್ಲ. ವಿದೇಶಕ್ಕೆ ಹೋಗುವುದಕ್ಕೆ ತುಂಬ ಖರ್ಚಾಗುತ್ತದೆ ಎಂದು ತಿಳಿದಿದ್ದ ರೋಹಿತ್ ತನ್ನ ತಂದೆಯ ಬಳಿ ಹಣ ಕೇಳಿದನು. ಆಗ ಅವರ ತಂದೆ ಇಷ್ಟೊಂದು ದುಡ್ಡು ಯಾಕೆ ಎಂದು ಪ್ರಶ್ನೆ ಮಾಡಿದಾಗ ಅವನು, ನಾವಿಬ್ಬರು ವಿದೇಶಕ್ಕೆ ಹೋಗಿ ಅಲ್ಲೇ ಕೆಲಸ ಮಾಡಿಕೊಂಡು ಅಲ್ಲೇ ಸೆಟಲ್ ಆಗಬೇಕೆಂದುಕೊಂಡಿದ್ದೇನೆ ಎಂದು ಹೇಳಿದನು. ಅದನ್ನು ಕೇಳಿದ ಅವರ ತಂದೆ ವಿದೇಶಕ್ಕೆ ಕಳಿಸಿಕೊಡಲು ಒಪ್ಪಿಕೊಳ್ಳಲಿಲ್ಲ. ಈ ವಿಷಯಕ್ಕಾಗಿ ಪ್ರತಿದಿನ ಮನೆಯಲ್ಲಿ ತಂದೆ ಮಗನಿಗೆ ಜಗಳವಾಗತೊಡಗಿತ್ತು. ಮಗನ ಈ ವರ್ತನೆಯಿಂದ ಮಾನಸಿಕವಾಗಿ ನಾವಿಬ್ಬರೂ ನೊಂದು ನಲುಗಿ ಹೋಗಿದ್ದೆವು. ದಿನ ಕಳೆಯುತ್ತಿದ್ದಂತೆ ರೋಹಿತ್ ತಂದೆಯ ಆರೋಗ್ಯದಲ್ಲಿ ಏರುಪೇರಾಗತೊಡಗಿತ್ತು. ಅದನ್ನು ತಿಳಿದ ಅವರು ಮನೆಯನ್ನು ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದು ಬಿಟ್ಟರು. ಅದಾದ ಸ್ವಲ್ಪ ದಿನಗಳ ನಂತರ ಅವರು ಒಂದು ದಿನ ಮಧ್ಯರಾತ್ರಿ ಹಾರ್ಟ್ ಅಟ್ಯಾಕ್ಗೆ ಒಳಗಾಗಿ ತೀರಿಕೊಂಡರು. ಅದೇ ಸಮಯದಲ್ಲಿ ಮಗ ಮತ್ತು ಸೊಸೆಗೆ ಹೊರದೇಶದಲ್ಲಿ ಕೆಲಸ ಕೂಡ ಸಿಕ್ಕಿತ್ತು. ವಿದೇಶಕ್ಕೆ ಹೊರಡಲು ಅವರಿಗೆ ದುಡ್ಡು ಬೇಕಾಗಿದ್ದರಿಂದ ಈ ಮನೆಯನ್ನು ಮಾರಲು ನನಗೆ ಒತ್ತಾಯಿಸಿದರು. ಆದರೆ ನಾನು ಇದಕ್ಕೆ ಮೊದಲು ಒಪ್ಪಲಿಲ್ಲ. ಆ ನಂತರ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ನನಗೆ ಕೊಲೆ ಮಾಡುವುದಾಗಿ ದಿನವೂ ಹೆದರಿಸುತ್ತಿದ್ದರು. ಆ ಸಮಯದಲ್ಲಿ ನಾನು ನನ್ನ ಮಗನ ವರ್ತನೆಯನ್ನು ಕಂಡು ಹೌಹಾರಿದೆ. ಒಂದು ರಾತ್ರಿ ಅವರಿಬ್ಬರು ನನ್ನನ್ನು ಕಾರಲ್ಲಿ ಕರೆದುಕೊಂಡು ಹೋಗಿ ನಡು ರಸ್ತೆಯಲ್ಲಿ ಬಿಟ್ಟು ಬಿಟ್ಟರು. ರಾತ್ರಿ ಪೂರ್ತಿ ಚಳಿಯಲ್ಲಿ ನಡುಗುತ್ತಾ ಆ ರಸ್ತೆಯಲ್ಲಿ ಕುಳಿತಿದ್ದೆ. ಬೆಳಗ್ಗೆ ಅಲ್ಲಿ ಓಡಾಡುತ್ತಿದ್ದ ಕೆಲವರು ನನ್ನನ್ನು ನೋಡಿ ಪಕ್ಕದಲ್ಲಿ ಇದ್ದ ವೃದ್ಧಾಶ್ರಮಕ್ಕೆ ಕರೆದುಕೊಂಡು ಹೋಗಿ ಸೇರಿಸಿದರು. ದೇವರ ದಯೆಯಿಂದ ನನಗೆ ಆ ವೃದ್ಧಾಶ್ರಮದಲ್ಲಿ ಆಶ್ರಯ ಸಿಕ್ಕಿತು. ಇಲ್ಲದಿದ್ದರೆ ನಾನು ರಸ್ತೆ ಮೇಲೆ ಸತ್ತು ಹೋಗುತ್ತಿದ್ದೆ ಎಂದು ಕಣ್ಣೀರು ಹಾಕುತ್ತಾ ಹೇಳುತ್ತಿದ್ದರು. ಆದರೆ ನನಗೆ ಆಶ್ರಮದಲ್ಲಿ ಸುಮ್ಮನೆ ಕುಳಿತುಕೊಳ್ಳಲು ಆಗುತ್ತಿರಲಿಲ್ಲ. ಹಾಗಾಗಿ ಪಕ್ಕದಲ್ಲಿದ್ದ ದೇವಸ್ಥಾನಕ್ಕೆ ಹೋಗಿ ಕಸ ಗುಡಿಸುವ ಕೆಲಸ ಮಾಡುತ್ತಿದ್ದೆ. ಸಾಯಂಕಾಲ ಮತ್ತೆ ವಾಪಸ್ ಆಶ್ರಮಕ್ಕೆ ಬರುತ್ತಿದ್ದೆ. ಅದಾದ ನಂತರ ಮಗ ಸೊಸೆ ಇಬ್ಬರು ಆ ಮನೆಯನ್ನು ಮಾರಿ ವಿದೇಶಕ್ಕೆ ಹೋದರು ಎಂದು ದುಃಖಿಸಿ ಅಳುತ್ತಾ ಹೇಳಿದರು ಶಾರದಮ್ಮ. ಅಳಬೇಡಿ ಅಮ್ಮ, ನಾನು ನಿಮ್ಮನ್ನು ರೋಡು ಪಾಲಾಗಲು ಬಿಡುವುದಿಲ್ಲ ಎಂದನು ಪ್ರದೀಪ್. ಮಾರನೇ ದಿನ ಪ್ರದೀಪ್ ರೋಹಿತ್ಗೆ ಕಾಲ್ ಮಾಡಿ ಹೇಗಿದ್ದೀಯಾ ಎಂದು ಕೇಳಿದ. ಆಗ ಆ ಕಡೆಯಿಂದ ರೋಹಿತ್, ಐ ಆಮ್ ಫೈನ್ ಪ್ರದೀಪ್, ನೀನು ಹೇಗಿದ್ದೀಯಾ ಎಂದು ಕೇಳಿದ. ಆಗ ಪ್ರದೀಪ್, ನಾನು ಚೆನ್ನಾಗಿದ್ದೀನಿ ರೋಹಿತ್. ಅಂದ ಹಾಗೆ ಈ ಮನೆಯಲ್ಲಿ ನನಗೆ ಕೆಲವು LIC ಡಾಕ್ಯುಮೆಂಟ್ಸ್ಗಳು ಸಿಕ್ಕಿವೆ. ಅದನ್ನು ತೆಗೆದು ನೋಡಿದಾಗ ನಿಮ್ಮ ತಾಯಿಯ ಹೆಸರಲ್ಲಿ 80 ಲಕ್ಷ ಪಾಲಿಸಿ ಮೆಚೂರ್ ಆಗಿದೆ ಮತ್ತು ಇದಕ್ಕೆ ನಿನ್ನ ತಾಯಿಯ ಸಹಿ ಹಾಕಿದರೆ ಆ ಹಣವನ್ನು ನೀನು ಹಿಂಪಡೆಯಬಹುದು ಎಂದು ಸುಳ್ಳು ಹೇಳುತ್ತಾನೆ. ಆದರೆ ರೋಹಿತ್, ನೀನು ತಂದೆ ತಾಯಿ ಇಬ್ಬರನ್ನು ತೀರಿಕೊಂಡಿದ್ದಾರೆ ಎಂದು ಹೇಳಿದ್ದೀಯ. ಅದಕ್ಕೆ ನಾನು LIC ಆಫೀಸ್ಗೆ ಕಾಲ್ ಮಾಡಿ ಕೇಳಿದೆ. ನಾಮಿನಿಯಲ್ಲಿ ನಿನ್ನ ಹೆಸರು ಇದೆ. ಆ ಹಣವನ್ನು ನೀನು ತೆಗೆದುಕೊಳ್ಳಬಹುದು. ಆದರೆ ನೀನು ಇದನ್ನು ತೆಗೆದುಕೊಳ್ಳಲು 1 ತಿಂಗಳವರೆಗೆ ಕಾಲಾವಕಾಶವಿದೆ. ಅಷ್ಟರೊಳಗೆ ನೀನು ಇಂಡಿಯಾಗೆ ನಿನ್ನ ಹೆಂಡತಿಯ ಜೊತೆ ಬಾ. ತಕ್ಷಣ ಬಂದು ಆ ಹಣವನ್ನು ತೆಗೆದುಕೊಂಡು ಹೋಗು ಎಂದು ಹೇಳಿದ ಪ್ರದೀಪ.
ರೋಹಿತ್ ಕಣ್ಣ ಮುಂದೆ ಈಗ ನೋಟುಗಳ ಸುರಿಮಳೆಯ ದೃಶ್ಯ ಕಾಣುತ್ತಿತ್ತು. ಆಗ ಅವನು, ಸರಿ ಸರಿ ಪ್ರದೀಪ್, ನಾನು ಕೂಡ ನಾನು ಹುಟ್ಟಿದ ಊರನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ. ನಾನು ಈಗಲೇ ಟಿಕೆಟ್ ಬುಕ್ ಮಾಡುತ್ತೇನೆ. ರಮ್ಯಾ ಕೂಡ ಭಾರತವನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದಾಳೆ. ನಾನು ಟಿಕೆಟ್ ಬುಕ್ ಮಾಡಿದ ತಕ್ಷಣ ನಿನಗೆ ಫೋನ್ ಮಾಡುತ್ತೇನೆ ಎಂದು ಹೇಳಿ ಫೋನ್ ಇಟ್ಟ ರೋಹಿತ್. ಇದೆಲ್ಲವನ್ನು ಪ್ರದೀಪ್ ಶಾರದಮ್ಮನವರಿಗೆ ವಿವರಿಸಿ ತಿಳಿಸಿದ. ಆಗ ಶಾರದಮ್ಮನವರು, ನನಗೋಸ್ಕರ ನೀನು ಯಾಕಪ್ಪ ಇಷ್ಟು ತೊಂದರೆ ತೆಗೆದುಕೊಳ್ಳುತ್ತಿದ್ದೀಯಾ? ಅಮ್ಮ, ನಾನು ತಂದೆ ತಾಯಿಯನ್ನು ಚಿಕ್ಕ ವಯಸ್ಸಿನಲ್ಲಿ ಕಳೆದುಕೊಂಡೆ. ನಾನು ನಿಮ್ಮನ್ನು ನನ್ನ ತಾಯಿಯಂತೆ ನೋಡುತ್ತಿದ್ದೇನೆ. ನಿಮ್ಮಲ್ಲಿ ನಾನು ಅಮ್ಮನ ಪ್ರೀತಿಯನ್ನು ನೋಡುತ್ತಿದ್ದೇನೆ. ನನ್ನ ಮಕ್ಕಳು ಕೂಡ ನಿಮ್ಮಿಂದ ಸಾಕಷ್ಟು ಬದಲಾಗಿ ಒಳ್ಳೆಯ ವಿಚಾರಗಳನ್ನು ಕಲಿತಿದ್ದಾರೆ. ನಿಮ್ಮ ಋಣವನ್ನು ನಾನು ಹೇಗೆ ತೀರಿಸಲಿ ಹೇಳಿ ಎಂದನು ಪ್ರದೀಪ. ಕೆಲ ದಿನಗಳಲ್ಲಿ ರೋಹಿತ್ ಹೆಂಡತಿ ಜೊತೆ ಇಂಡಿಯಾಗೆ ಬಂದನು. ಆದರೆ ಪ್ರದೀಪ್ ಶಾರದಾದೇವಿ ಅವರನ್ನು ಮೇಲಿನ ರೂಮಿನಲ್ಲಿ ಇರಿಸಿದ್ದ. ರೋಹಿತ್ ಮತ್ತು ಅವನ ಹೆಂಡತಿ ಮನೆಗೆ ಬಂದಾಗ ಪ್ರದೀಪ್ ಮತ್ತು ಪ್ರೀತಿ ಅವರ ಬಳಿ ಏನೂ ತಿಳಿಯದವರಂತೆ ನಡೆದುಕೊಂಡರು. ನಂತರ ಪ್ರೀತಿ ಅವರಿಬ್ಬರಿಗೂ ತಿಂಡಿ ಕೊಟ್ಟು ಟೀ ಮಾಡಿಕೊಟ್ಟಳು. ಆಗ ರೋಹಿತ್, ಪ್ರದೀಪ್, LIC ಆಫೀಸ್ಗೆ ಯಾವಾಗ ಹೋಗಬೇಕು ಎಂದು ಕೇಳಿದ. ಆಗ ಪ್ರದೀಪ್, ಅದರ ಅವಸರ ಈಗ ಯಾಕೆ? ನೀನು ಆರಾಮವಾಗಿ ತಿಂಡಿ ತಿಂದು ಟೀ ಕುಡಿ ಎಂದು ಹೇಳಿದ ಪ್ರದೀಪ್. ಇಲ್ಲ, ಈ ಕೆಲಸ ಬೇಗ ಮುಗಿಸಿಕೊಂಡು ನಾನು ಹೊರಡಬೇಕು. ನನಗೆ ಕಂಪನಿಯಲ್ಲಿ ಹೆಚ್ಚು ದಿನ ರಜಾ ಕೊಡುವುದಿಲ್ಲ. ಅದಕ್ಕೆ ನಾಳೆ ಸಾಯಂಕಾಲನೇ ವಾಪಸ್ ಹೋಗುವುದಕ್ಕೆ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದೇವೆ ಎಂದು ರೋಹಿತ್ನ ಹೆಂಡತಿ ರಮ್ಯಾ ಹೇಳಿದಳು. ನಂತರ ಪ್ರದೀಪ್, ರೋಹಿತ್, ನಿನ್ನ ತಂದೆ ತಾಯಿ ಹೇಗೆ ತೀರಿಕೊಂಡರು ಎಂದು ಕೇಳಿದ. ಆಗ ಅವನು, ನನ್ನ ತಂದೆ ಹಾರ್ಟ್ ಅಟ್ಯಾಕ್ನಿಂದ ತೀರಿಕೊಂಡರು. ಅದನ್ನು ಸಹಿಸಿಕೊಳ್ಳಲಾಗದ ಅಮ್ಮ ಕೆಲ ದಿನಗಳಲ್ಲಿ ಅಪ್ಪನ ನೆನಪಿನಲ್ಲಿ ಕೊರಗಿ ಹಾಸಿಗೆ ಹಿಡಿದು ತೀರಿಕೊಂಡರು. ಅಮ್ಮನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತೇನೆ ಎಂದು ಕಣ್ಣೀರು ಹಾಕುವಂತೆ ನಾಟಕ ಮಾಡಿದನು ರೋಹಿತ್. ಅಳಬೇಡ ರೋಹಿತ್, ನೀನು ಬಯಸಿದರೆ ನಾನು ನಿನ್ನ ತಾಯಿಯ ಜೊತೆ ಮಾತನಾಡಿಸುತ್ತೇನೆ ಎಂದು ಹೇಳಿದನು ಪ್ರದೀಪ. ಇದನ್ನು ಕೇಳಿದ ರೋಹಿತ್ ಮತ್ತು ರಮ್ಯಾ ಬೆಚ್ಚಿಬಿದ್ದರು. ಅದೇ ಸಮಯಕ್ಕೆ ಪ್ರೀತಿ ಶಾರದಾದೇವಿಯವರನ್ನು ಕೆಳಗೆ ಕರೆದುಕೊಂಡು ಬಂದಳು. ರೋಹಿತ್ ಮತ್ತು ರಮ್ಯಾ ಶಾರದಾದೇವಿಯವರನ್ನು ನೋಡಿ ಭಯದಿಂದ ಬೆವರತೊಡಗಿದರು. ಆಗ ಪ್ರದೀಪ್, ಏ ರೋಹಿತ್, ಯಾಕೆ ಇಷ್ಟೊಂದು ಬೆವರುತ್ತಿದ್ದೀಯಾ? ಇಬ್ಬರು ಸೇರಿ ಏನು ಪ್ಲಾನ್ ಮಾಡಿದ್ದೀರಾ? ಇಬ್ಬರು ಈಸಿಯಾಗಿ ತಪ್ಪಿಸಿಕೊಳ್ಳಬಹುದು ಅಂದುಕೊಂಡಿದ್ದೀರಾ? ನಿಜ ಏನಂದರೆ ಅಮ್ಮನ ಯಾವುದೇ LIC ಪಾಲಿಸಿಯೂ ಇಲ್ಲ. ನಿಮ್ಮನ್ನು ಇಲ್ಲಿಗೆ ಕರೆಸಿಕೊಳ್ಳಲು ಒಂದು ಸುಳ್ಳನ್ನು ಹೇಳಿದೆ. ನೀವೇನೋ ಪಾಪ ತುಂಬ ಆಸೆಯಿಂದ ದುಡ್ಡು ತೆಗೆದುಕೊಂಡು ಹೋಗಬೇಕೆಂದು ಬಂದಿದ್ದೀರಿ. ನಿನ್ನ ತಾಯಿಗೆ ದ್ರೋಹ ಬಗೆದು ಅವರನ್ನು ನಡು ರಸ್ತೆಯಲ್ಲಿ ಬಿಟ್ಟು ಓಡಿ ಹೋದೆ. ನೀನು ಮಾಡಿದ ದ್ರೋಹವನ್ನೆಲ್ಲ ಅಮ್ಮ ನನಗೆ ಪೂರ್ತಿಯಾಗಿ ವಿವರಿಸಿದ್ದಾರೆ. ಈಗ ನೀವಿಬ್ಬರು ಜೈಲಿಗೆ ಹೋಗಲು ರೆಡಿಯಾಗಿ ಎಂದು ಹೇಳಿದ ಪ್ರದೀಪ್. ಆಗ ರೋಹಿತ್ ನಡುಗುವ ಧ್ವನಿಯಲ್ಲಿ, ಅಮ್ಮ ನಿನಗೆ ಎಲ್ಲಿ ಸಿಕ್ಕಿದಳು ಎಂದು ಕೇಳಿದ. ಈಗ ನಿನ್ನ ನಾಟಕನ ಸಾಕು ಮಾಡು. ನಿಜ ಏನೆಂದು ಒಪ್ಪಿಕೊ. ತಂದೆ ತಾಯಿ ತೀರಿಕೊಂಡಿದ್ದಾರೆ ಎಂದು ನಾಟಕವಾಡಿ ಮನೆಯನ್ನು ನನಗೆ ಮಾರಿ ತಾಯಿಯನ್ನು ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದೀಯ. ಅಮ್ಮ ಪ್ರತಿದಿನ ಮನೆಯ ಎದುರಿಗಿರುವ ಮರದ ಕೆಳಗೆ ಬಂದು ನಿಂತು ಮನೆಯನ್ನು ನೋಡುತ್ತಾ ನಿಂತುಕೊಳ್ಳುತ್ತಿದ್ದಳು. ಅವರನ್ನು ವಿಚಾರಿಸಿದಾಗ ನನಗೆ ನಿಜ ವಿಷಯ ಏನೆಂದು ತಿಳಿಯಿತು. ನಿನ್ನ ಜನ್ಮಕ್ಕೆ. ತಾಯಿಯನ್ನು ನಡು ರಸ್ತೆಯಲ್ಲಿ ಬಿಟ್ಟು ಹೋಗುವುದಕ್ಕೆ ನಿನಗೆ ಮನಸ್ಸಾದರೂ ಹೇಗೆ ಬಂತು? ಅದನ್ನು ನೀನು ಹೇಗೆ ಮಾಡಿದೆ ಎಂದು ಪ್ರದೀಪ್ ಕೇಳಿದ. ದೇವರ ದಯೆಯಿಂದ ಅಮ್ಮನಿಗೆ ಏನೂ ಆಗಿರಲಿಲ್ಲ. ಆಗ ರೋಹಿತ್, ಏನೋ ಸುಮ್ಮನೆ ಇದ್ದೀನಿ ಅಂತ ಜಾಸ್ತಿ ಮಾತಾಡ್ತಾ ಇದ್ದೀಯಾ? ಹೌದು, ನಾನು ಅಮ್ಮನನ್ನು ನಡು ರಸ್ತೆಯಲ್ಲಿ ಬಿಟ್ಟು ಹೋದೆ. ಒಂದು ರೀತಿ ಹೇಳಬೇಕೆಂದರೆ ಪ್ರತಿದಿನ ನನ್ನ ತಂದೆಯ ಜೊತೆ ಜಗಳ ಮಾಡಿ ಅವರು ಸಾಯಲು ನಾನೇ ಕಾರಣ. ಅದಕ್ಕೆ ಏನಿವಾಗ? ವಿದೇಶಕ್ಕೆ ಹೋಗೋದಕ್ಕೆ ಅಡ್ಡಲಾಗಿದ್ದ ಅಮ್ಮನನ್ನು ಸಾಯಿಸ್ತೀನಿ ಎಂದು ಹೆದರಿಸಿ ಮನೆಯನ್ನು ನನ್ನ ಹೆಸರಿಗೆ ಬರೆಸಿಕೊಂಡೆ. ನಂತರ ಅವರನ್ನು ಕರೆದುಕೊಂಡು ಹೋಗಿ ನಡು ರಸ್ತೆಯಲ್ಲಿ ಬಿಟ್ಟು ಬಿಟ್ಟೆ. ಆವತ್ತೇ ಸಾಯಿಸಿದ್ರೆ ಇವತ್ತು ಈ ಪರಿಸ್ಥಿತಿ ಬರುತ್ತಿರಲಿಲ್ವೇನೋ ಎಂದು ನಾಲಿಗೆ ಹರಿಬಿಟ್ಟ. ಆಗ ಪ್ರದೀಪ ಸಮಾಧಾನವಾಗಿ, ಏನೂ ಇಲ್ಲ ರೋಹಿತ್, ನೀನು ಇಷ್ಟು ಹೊತ್ತು ಮಾತನಾಡಿದ್ದೆಲ್ಲವನ್ನು ನಾನು ರೆಕಾರ್ಡ್ ಮಾಡಿದ್ದೇನೆ. ಪೊಲೀಸರು ಕೂಡ ಬರ್ತಿದ್ದಾರೆ. ಅವರೇ ನಿನಗೆ ಸಮಾಧಾನವಾಗಿ ಹೇಳುತ್ತಾರೆ ಎಂದು ಹೇಳಿದಳು ಪ್ರೀತಿ. ಆಗ ರೋಹಿತ್ ಮತ್ತು ಅವನ ಹೆಂಡತಿ ರಮ್ಯಾ ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸಿದರು. ಅಷ್ಟರಲ್ಲಿ ಪೊಲೀಸರು ಬಂದರು. ಇನ್ಸ್ಪೆಕ್ಟರ್, ಅವರಿಬ್ಬರನ್ನು ಅರೆಸ್ಟ್ ಮಾಡಿ ಎಂದು ಹೇಳಿದನು ಪ್ರದೀಪ್. ಆಗ ರೋಹಿತ್, ಅಮ್ಮ, ನಾನು ಚಿಕ್ಕ ವಯಸ್ಸಿನಿಂದಲೂ ವಿದೇಶಕ್ಕೆ ಹೋಗಿ ಇರಬೇಕು ಎಂಬುದು ನನ್ನ ಆಸೆ. ಈಗ ನಾನು ಜೈಲಿಗೆ ಹೋದರೆ ಮತ್ತೆ ನಾನು ವಿದೇಶಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಕೇಳಿಕೊಂಡನು. ನೀನು ಮಾಡಿದ ದುಷ್ಕೃತ್ಯಕ್ಕೆ ತಾಯಿಯನ್ನು ಕೊಲ್ಲಲು ಹೊರಟಿದ್ದ ನಿನಗೆ ತಕ್ಕ ಶಿಕ್ಷೆ ಆಗಬೇಕು. ನಾನು ನಿನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ನಿನ್ನ ಶಿಕ್ಷೆಯನ್ನು ನೀನು ಅನುಭವಿಸು. ಪೊಲೀಸರು ಈಗ ನಿನ್ನ ಬಂಧಿಸಿದ್ದಾರೆ ಎಂದು ಹೇಳಿ ಶಾರದಮ್ಮನವರು ಪ್ರದೀಪ್ನತ್ತ ನೋಡುತ್ತಾ, ಮಗ, ನೀನು ಇಂದು ನನಗೆ ಸ್ವಂತ ಮಗನಾಗಿದ್ದೀಯಾ? ಅಷ್ಟೇ ಅಲ್ಲ, ನನ್ನ ಪಾಲಿನ ದೇವರಾಗಿದ್ದೀಯಾ. ಈ ದಿನ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗಲಿದೆ. ಇದಕ್ಕೆಲ್ಲ ನೀನು ನನ್ನ ಜೊತೆ ಸ್ವಂತ ಮಗನಂತೆ ನಿಂತುಕೊಂಡಿದ್ದೇ ಕಾರಣ. ಹಾಗಾಗಿ ಇದೆಲ್ಲವೂ ಸಾಧ್ಯವಾಗಿದ್ದು ಎಂದು ಎರಡು ಕೈ ಜೋಡಿಸಿ ಮುಗಿಯುತ್ತಾ ಹೇಳಿದರು. ಚಿಕ್ಕ ವಯಸ್ಸಿನಲ್ಲಿ ನಾನು ನನ್ನ ತಾಯಿಯನ್ನು ಕಳೆದುಕೊಂಡೆ. ನಾನು ನಿಮ್ಮಲ್ಲಿ ನನ್ನ ತಾಯಿಯ ಪ್ರೀತಿಯನ್ನು ನೋಡಿದೆ. ಅದಕ್ಕೋಸ್ಕರನೇ ನಾನು ಇದೆಲ್ಲವನ್ನ ಮಾಡಿದೆ ಅಂತ ಹೇಳಿದ ಪ್ರದೀಪ್. ಅಂದಿನಿಂದ ಶಾರದಾದೇವಿ ಅದೇ ಮನೆಯಲ್ಲಿ ಪ್ರದೀಪ್ ಮತ್ತು ಪ್ರೀತಿಯೊಂದಿಗೆ
ಆ ಮನೆಯಲ್ಲಿ ತನ್ನ ಗಂಡನ ನೆನಪುಗಳೊಂದಿಗೆ ಸಂತೋಷದಿಂದ ಕಾಲ ಕಳೆದರು. ಸ್ನೇಹಿತರೆ, ಇದು ಇವತ್ತಿನ ಕಥೆಯಾಗಿತ್ತು. ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.